ಬ್ಯಾಕ್. ಸೊ ಇವತ್ತು ನನ್ನ ಮದುವೆ ಸೀರಿಯಲ್ ಅಲ್ಲಿ ನನ್ನ ಮದುವೆ ನಡೀತಾ ಇದೆ. ಸೊ ಅದಕ್ಕೆ ರೆಡಿ ಆಗ್ಬೇಕೀಗ. ಕಾಸ್ಟ್ಯೂಮ್, ಜುವೆಲ್ಸ್ ಎಲ್ಲ ರೆಡಿ ಆಗಿದೆ. ನಾನು ಮೇಕಪ್ ಮಾಡಿಸ್ಕೋಬೇಕು ಇವತ್ತು. ನಾನು ಮಾಡ್ಕೋತಾ ಇಲ್ಲ, ಮೇಕಪ್ ಮ್ಯಾನ್ ಹತ್ರ ಮೇಕಪ್ ಮಾಡಿಸ್ಕೋತೀನಿ, ಅಂದರೆ ಬೇಸ್ ಹಾಕಿಸ್ಕೋತೀನಿ, ಮಿಕ್ಕಿದೆಲ್ಲ ನಾನೇ ಮಾಡ್ಕೋತೀನಿ. ಸೊ ಆಲ್ರೆಡಿ ತುಂಬ ಲೇಟ್ ಆಗ್ತಾ ಇದೆ ನಮಗೆ. ಸೊ ಬೇಗ ರೆಡಿ ಆಗೋಣ, ಮೇಕಪ್ ಮಾಡಿಸ್ಕೊಳ್ಳೋಣ ಬನ್ನಿ. ಮೇಕಪ್ మీ అక్కడ కన్నా కేర్ తీసుకుంటారా మేకప్ స్టార్ట్ ಮಾಡಿದ್ದೀನಿ. అన్నారా ఏమన్నారా వచ్చా అడిగా ఏది ఏం అడగలా పోజు చాలు 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 పెట్టేస్తాను. నెక్స్ట్ కృష్ణ గారి మొత్తం చెప్తాను. వద్దు వద్దు ఇంకా వస్తాను. రోజు వెళ్ళిపోతాను. మీరు స్టాండ్లోను తక్కువ బడ్జెట్లో అయిపోతుంది. ಈಗ ಬೇಸ್ ಮೇಕಪ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಇನ್ನು ಶಾಡೋ ಎಲ್ಲ ಹಾಕ್ಕೋಬೇಕು, ಕಾಜಲ್ ಹಾಕ್ಕೋಬೇಕು. ಕಾಜಲ್ ಹಾಕ್ಕೊಂಡು ರೆಡಿ ಆಗಬೇಕು ಬೇಗ. ಇವಾಗೆಲ್ಲ ರೆಡಿ ಆಯಿತು, ಇದೆಲ್ಲ ಹಾಕ್ಕೊಂಡಾಯ್ತು. ಹೇರ್ ಸ್ಟೈಲ್ ಸಿಂಪಲಾಗಿ ಮಾಡ್ಕೊಂಡಿರೋದು. ನಾನು ಆಮೇಲೆ ಕ್ಲಿಯರಾಗಿ ತೋರಿಸ್ತೀನಿ. ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡ್ತೀನಿ. ರೆಡಿ ಆದೆ, ಸಾರಿ ಹಾಕ್ಕೊಂಡೆ. ಹೇರ್ ಸ್ಟೈಲ್ ಆಗಿದೆ, ಆಮೇಲೆ ತೋರಿಸ್ತೀನಿ ಹಿಂದೆ. ಸೊ ಇನ್ನು ಚೂರು ಮೇಕಪ್ ಎಲ್ಲ ಮಾಡ್ಕೋಬೇಕು. ಅರ್ಧ ಮಾಡ್ಕೊಂಡು ಟೈಮ್ ಸರಿಯಾಗ್ಬೇಕು. ಅರ್ಜೆಂಟ್ ಅದಕ್ಕೆ ಗ್ಯಾಪಲ್ಲಿ ಕಾಸ್ಟ್ಯೂಮ್. ಸೊ ಈಗ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲ್ ಈ ಥರ ಇದೆ. ಆ್ಯಂಡ್ ಇದು ಏನು ಹೇಳ್ತಾರೆ ಅದಕ್ಕೆ, ಇದು ಹಾಕ್ಕೊಂಡಿದ್ದೀನಿ. ಇದನ್ನ ಭಾಷಣ ಸರ್ಕಲಲ್ಲಿ ತೊಗೊಂಡಿರೋದು. ಇದು ಕೂಡ ಭಾಷಣ ಸರ್ಕಲಲ್ಲಿ ತೊಗೊಂಡಿರೋದು. ಚೆನ್ನಾಗಿದೆಲ್ಲ. ಈ ಸಾರಿ ನಂದಲ್ಲ, ನಮ್ಮ ಮಮ್ಮಿದು ಸಾರಿ. ಸೊ ಸಿಂಪಲ್ ಆಗಿ ಕಾಟನ್ ಸಾರಿ ಇರೋದಿದು. ಯಾಕಂದರೆ ಈ ಸಮ್ಮರ್ಗೆ ಹೆವಿ ಸಾರೀಸ್ ಕ್ಯಾರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಒಂದು ದಿನ ಇರಲ್ಲ ಮದುವೆ, 4-5 ದಿನ ಇರುತ್ತೆ. ಸೊ ಶೂಟಿಂಗಲ್ಲಿ ಮದುವೆ 5 ದಿನ ಮಾಡ್ತೀವಿ ನಾವು. ಸೊ 5 ದಿನನೂ ನಾನು ಆ ಥರ ಹೆವಿ ಸಾರೀಸ್ ಹಾಕೊಂಡು ಓಡಾಡೋಕ್ಕಾಗಲ್ಲ. ಅದಕ್ಕೆ ನಾನು ಸಿಂಪಲ್ ಆಗಿರೋ ಸಾರಿನ ಚೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಲುಕ್ ಕಂಪ್ಲೀಟ್ ಆಗಿಲ್ಲ, ಇನ್ನು ಸ್ವಲ್ಪ ಬಾಕಿ ಇದೆ. ಅಂದರೆ ಜುವೆಲ್ಸ್ ಎಲ್ಲ ಹಾಕೋಬೇಕು. ಸೊ ಜುವೆಲ್ಸ್ ಎಲ್ಲ ಹಾಕೊಂಡ್ಮೇಲೆ ಮತ್ತೆ ತೋರಿಸ್ತೀನಿ. ಇವಾಗ ಶಾರ್ಟ್ ಮುಗ್ದಿದೆ. ಹೆವಿ ಬಿಸಿಲಿದೆ. ಆ ಬಿಸಿಲಲ್ಲಿ ಅಲ್ಲಿ ಕಟ್ಕೊಂಡು ಹೋಗ್ಬೇಕು ನಾವು. ಇನ್ನು ಹೋಗೋಣ ಮಾತ್ರ ಬರ್ತಲ್ಲ. yes this is my food ಓಡ್ತವನೆ. ಇಲ್ಲ ಪಟ್ಕೋ ಇಟ್ಕೋ, ನಾನು ಹೋಗ್ತೀನಿ. ನಾನು ಹಿಂದೆ ನೀ ಬಾ. ಓಂ ನಮಃ ಶಿವಾಯ. ಮೇಡಮ್ ಕಾಲು ಮುಗಿದೆ. ಇಲ್ಲಿ ಬಿಸಿಲಲ್ಲಿ ಸಾಕಾಗಿ ಇಲ್ಲಿ ನೋಡಿ ಕಾಲು ಹೆಂಗ್ ನಡೀತಾ ಇದಾರೆ ಮೇಡಮ್. ಐಶ್ವರ್ಯ ಮೇಡಮ್ ಇಲ್ಲಿ ನೋಡಿ ಹೆಂಗ್ ನಡೀತಾ ಇದಾರೆ. ಇಲ್ಲಿ ನೋಡಿ, ಅಯ್ಯೋ నీ పెళ్ళికి వచ్చింది ఇదంతా అసలు మాకు కాలు ఇడకక్కిಲ್ಲ ಅಲ್ಲಿ. ఈ వీడియో తీస్తున్నాడు చూడు. ಪಾಪ ಐಶ್ವರ್ಯ ಮೇಡಮ್ ಇಷ್ಟು ಕಷ್ಟ ಇಲ್ಲಿ ಯಾರಿಗೂ ಬಡವ. ಅಂಜನಾ ಥ್ಯಾಂಕ್ ಯು. తడి నేను ఎలా కనిపిస్తాను చెప్పు. వెరీ స్మార్ట్ అండ్ క్యూట్. అట్లా కాదు, ఏ మూవీలో చూసారు నన్ను? యాక్చువల్గా నేను చూసిన నో, రాంగ్ ఆన్సర్. ಅಲ್ಲ, ಬೇರೆ ಮೂವಿ. ಕ್ಲೂ ಏನಿಲ್ಲ, ಹೇಳು. ಇದು ತೆಲುಗು ಮೂವಿನೇ. ಹೇಳು ತೆಲುಗು ಮೂವಿ ಅಲ್ಲ. ತೆಲುಗು ಮೂವಿಯಲ್ಲಿ ಒಂದು ಆರ್ಟಿಸ್ಟ್ ಹಿಂಗ್ ಕಾಣಿಸಿದ್ದಾರೆ. ಕಾದು ಅದಲ್ಲ. ಅರೆ ಗೊತ್ತಾಗ್ತಿಲ್ಲ, ತೆಲುಗು ಮೂವಿನೇ.
దసరా దసరాలో సాయి పల్లవి కదా బాగుంది. పులిహోర బ్యాచ్ సాయి పల్లవి మూవీలో కీర్తి సురేష్ ತರ ಕಾಣಿಸ್ತಾ ಇದ್ದೀನಿ ನಾನು. సేమ్ టు సేమ్ కీర్తి సురేష్ హైట్ ఉంటుంది, పొట్టిగా ఉంది. మిగతా అంతా లేదు ఇంతనే ఉంది. మిగతా అంతా సేమ్ టు సేమ్. బాగుంది. కొంచెం ತೆಗಿಬೇಡಿ ತೆಗಿಬೇಡಿ ತೆಗಿಬೇಡಿ. ಅಯ್ಯಯ್ಯೋ ಹೈಟ್ ಸೀಕ್ರೆಟ್ ಅಮ್ಮ. రెడీ సార్. ಇದು ರಿಯಾಲಿಟಿ. ఏమైందండి? నొప్పమ్మా ముసని చెప్పు. సమయానికి దేవతలు వచ్చాడు కదా తల్లి, నువ్వు సల్లగా ఉండాలి. లక్ష్మి అయ్యో ఏమైందండి? ఇక్కడి నుంచి ఏంటి సార్? ఏమైంది అమ్మా? సమయానికి దేవతలో వచ్చావు. జ్యోతిరా అలా ఎంత మాట్లాడు బాబాయ్, కొంచెం అడిగుడు. అలా ఉండు. రా. అయ్యో మీరు కాస్త దిగబడితే పుణ్యం ఉంటుంది. అంతా మాట్లాడారు. జ్యోతి పట్టు, తీసుకెళ్ళు 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 జ్యోతి రండి. జ్యోతి కార్ ఇంకో కూర్చో. కూడా స్టార్ట్ చేసుకో. ఇంకో స్టార్ట్. ಸೊ ಈಗ ಶಾರ್ಟ್ ಮುಗೀತು. ಒಂದು ಸಿಕ್ಕಾಬಿಡ ಬಿಸಿಲಿದೆ ಯಪ್ಪ. ಈ ರಾಮೋಜಿಯಲ್ಲಂತೂ ಇನ್ನೂ ಜಾಸ್ತಿ ಬಿಸಿಲಿದೆ. ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಹೈದ್ರಾಬಾದ್ ಸಿಕ್ಕಾಬಿಡ ಬಿಸಿಲಿದೆ. ಈ ಬಿಸಿಲಲ್ಲಿ ನನಗೆ ಸಿಕ್ಕಾಬಿಡ ಹೆಲ್ಪ್ ಮಾಡ್ತಾ ಇರೋದು ಮಿಸ್ಟರ್ ಚೋಟು. ಸೊ ಅವ್ನು ನಂಗೆ ಹೆಲ್ಪ್ ಮಾಡ್ತಿದ್ದಾನೆ, ಇಲ್ಲಾಂದರೆ ಆಗೋದೇ ಇಲ್ಲ. ಎಷ್ಟು ಕಷ್ಟ ಆಗುತ್ತೆ ಇದೆಲ್ಲ ಹಾಕ್ಕೊಂಡು ಕ್ಯಾರಿ ಮಾಡೋದು. ಬಿಸಿಲು ಯಪ್ಪ ಕಷ್ಟ ಇದೆ ಆರ್ಟಿಸ್ಟ್ ಲೈಫ್. ಇದು ನನ್ನ ಬ್ಯಾಂಗಲ್ಸ್, ಇದ್ರ ಮ್ಯಾಚಿಂಗ್ ಇರಲಿಲ್ಲ, ಅದಕ್ಕೆ ಏನೋ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಏನು చేయాలి? ನಂದು 40 ಡಿಗ್ರಿಯಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಇವ್ರು. ಬೇಕು ಅಂತ ಹಾಕೊಂಡಿದ್ದಾರೆ ಔಟ್ಡೋರ್ ಇವತ್ತು. ಔಟ್ಡೋರ್ ಬೇಕು ಅಂತ ಹಾಕೊಂಡಿದ್ದಾರೆ. 40 ಡಿಗ್ರಿ ಇದೆ ಇಲ್ಲಿ. ಔಟ್ಡೋರ್ ಹಾಕೊಂಡು ಸಖತ್ ಸ್ಕ್ವೀಸ್ ಮಾಡ್ತಿದ್ದಾರೆ ಎಲ್ಲರೂ. ಎಲ್ಲರೂ ಹಾಕಿದ್ದಾರೆ. ನೋಡಿದ್ರಲ್ಲ ನಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ ಒಂದ್ಸತಿ ಅಂತ. ಬಿಸಿಲಲ್ಲೆಲ್ಲ ಅಂಬ್ರೆಲ್ಲ ಇಟ್ಕೊಂಡು ಶೂಟ್ ಮಾಡಬೇಕು. ಐ ಹೋಪ್ ಸೊ ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ. ನಾನು ನಿಮ್ಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.